ಫ್ರೆಂಡ್ಸ್ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ಕುವೆಂಪು ಅವ್ರ ಮನೆಗೆ. ನಮ್ಮ ರಾಷ್ಟ್ರಕವಿಯಾದಂಥ ಕುವೆಂಪು ಮನೆಗೆ ಹೋಗ್ತಾ ಇದ್ದೀವಿ. ಕುವೆಂಪು ಮನೆಗೆ ಹೋಗಬೇಕಾದ್ರೆ ಮೊದಲು ಗುಲ್ಬರ್ಗದಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದು ಬಸವಗಡಿಗೆ ಬಂದು ಬಸವನೇ ಧರಿಸಿದ ಬೆಂಗಳೂರಿನಿಂದ ಯಶವಂತಪುರದಿಂದ 9 ಗಂಟೆ 15 ನಿಮಿಷಕ್ಕೆ ಶಿವಮೊಗ್ಗಕ್ಕೆ ಡೈರೆಕ್ಟ್ ಟ್ರೈನ್ ಇದೆ. ಶಿವಮೊಗ್ಗಕ್ಕೆ ಬಂದು ತೀರ್ಥಹಳ್ಳಿಗೆ 70 ರೂಪಾಯಿ ಟಿಕೆಟು. ತೀರ್ಥಹಳ್ಳಿಗೆ ಬಂದು ನೈಟ್ ಸ್ಟೇ ಮಾಡೀವಿ. ಈಗ ಬೆಳಗ್ಗೆ ಎದ್ದು ಕುವೆಂಪು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 30 ರೂಪಾಯಿ ಟಿಕೆಟ್ ಅಷ್ಟೇ. ಇಲ್ಲಿ ಬಂದ ಮೇಲೆ ಈ ರೀತಿ ಬಸ್ ಸ್ಟ್ಯಾಂಡ್ ಇರುತ್ತೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇದಿರಲ್ಲ, ಅದೊಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗಿರುತ್ತದೆ. ಇಲ್ಲಿಂದ 30 ರೂಪಾಯಿ ಟಿಕೆಟು. ಕುವೆಂಪು ಮನೆಗೆ ಹೋಗಿ ಮುಂದಿನ ವಿಡಿಯೋ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈಗ ತೀರ್ಥಹಳ್ಳಿಯಿಂದ ಸೀದಾ ಕುವೆಂಪು ಮನೆ ಹತ್ತಿರ ಬಂದಿದ್ದೀವಿ. ಇಲ್ಲಿ ಮೇನ್ ರೋಡ್ ಹತ್ತಿರ ಇಳಿಸಿದ್ದಾರೆ. ಇಲ್ಲಿಂದ 2 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕು. ಇಲ್ಲಿ ಬಂದಿದ್ದಾರೆ ನೋಡಿ, ರಾಷ್ಟ್ರಕವಿ ಕುವೆಂಪು ಕುಪ್ಪಳ್ಳಿಯವರ ಕವಿಶೈಲ ಅಂತ. ಅಂದರೆ ಈ ರೂಟಿಗೆ ನಾವು ಹೋಗ್ಬೇಕು. ಈಗ ಬನ್ನಿ. ಕುವೆಂಪು ಮನೆಗೆ ಬಂದಾಯಿತು. ಇಷ್ಟು ದಿನ ಕುವೆಂಪು ಮನೆ ನೋಡ್ಬೇಕಂತ ಒಂದು ಮಕ್ಕಳು ಆಸೆ ಇತ್ತು. ಆ ಆಸೆ ಈಗ ಕಂಪ್ಲೀಟಾಗಿ ನೆರವೇರಿದೆ. ನೋಡಿ ಕುವೆಂಪು ಮನೆ. ಕಂಪ್ಲೀಟಾಗಿ ಕುವೆಂಪು ಮನೆ ಸಂಪೂರ್ಣವಾಗಿ ನೋಡ್ಕೊಂಡು ಬಂದಿವಿ. ಇನ್ನೊಂದೇನಪ್ಪ ಅಂತಂದರೆ, ಒಳಗಡೆ ಮೊಬೈಲ್ ಕ್ಯಾಮ್ರಾಗಳೆಲ್ಲ ಅಲಾವ್ ಇಲ್ಲ. ಅದ್ರ ಸಲುವಾಗಿ ಅಲ್ಲಿ ಯಾವುದೇ ರೀತಿ CC ಕ್ಯಾಮ್ರಾ ಎಲ್ಲ ಕಡೆ ಇಟ್ಟಿದ್ದಿರೋದ್ರಿಂದ ಮೊಬೈಲ್ ಒಯ್ದಿಲ್ಲ. ಕಂಪ್ಲೀಟಾಗಿ ಕುವೆಂಪು ಮನೆ ನೋಡೀವಿ. ಈ ಕುವೆಂಪು ಮನೆ ಇನ್ಸೈಡ್ ಬಂದು ಮತ್ತೆ ಕ್ಯಾಮ್ರಾ ಆನ್ ಮಾಡಿ ಹಿಂಗೆ ಮಾತಾಡ್ತೀನಿ. ಇನ್ನೊಂದೇನಪ್ಪ, ಅವ್ರು ಬಳಸಿದಂಥ ಒಂದು ಬಾಚಣಿಕೆ ಹಿಡ್ಕೊಂಡು, ಅವ್ರು ಬಳಸಿದಂಥ ಶೇವಿಂಗ್ ಮಾಡ್ಕೋ ಸಲುವಾಗಿ ಬಳಸಲಿಕ್ಕಂಥ ಬ್ಲೇಡ್ ಹಿಡ್ಕೊಂಡು ಅವ್ರ ಕೂದಲು ಸಮೇತ ಪ್ರತಿಯೊಂದು ದಿನ ರಿಸರ್ವ್ ಮಾಡಿಟ್ಟಿದ್ದಾರೆ. ರಿಸರ್ವ್ ಮಾಡಿದ್ದಕ್ಕೆ ಯಾರು ರಿಸರ್ವ್ ಮಾಡಿಟ್ಟಿದ್ದಾರೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇನ್ನೊಂದೇನಂತಂದರೆ, ಅವ್ರು ಬರೆದಿರುವಂಥ ಪ್ರತಿಯೊಂದು ಪುಸ್ತಕಗಳು, ಅವ್ರು ಪಡೆದುಕೊಂಡಿರುವಂಥ ಪ್ರಶಸ್ತಿಗಳು, ಕರ್ನಾಟಕ ರತ್ನ, ಡಾಕ್ಟರೇಟ್ ತೊಗೊಂಡಿದ್ದು, ಇಂಚು ಪ್ರತಿಯೊಬ್ಬ ಫ್ಯಾಮಿಲಿ ಪೂರ್ಣಚಂದ್ರ ತೇಜಸ್ವಿಯವರ ಅವ್ರ ಫ್ಯಾಮಿಲಿ ಪೂರ್ತಿ ಎಂಡ್ ಆಗೋವರೆಗೂ ಎಲ್ಲ ಒಂದು ರಿಸರ್ವ್ ಮಾಡಿದ್ದಾರೆ. ಒಂದು ಸಲ ಹಿಂಗೆ ಎಂಟ್ರಾಗಿ ಎಕ್ಸಿಟ್ ಆಗೋ ತನಕ ಪೂರ್ತಿ ಅವ್ರ ಫ್ಯಾಮಿಲಿ ಕಂಪ್ಲೀಟಾಗಿ ಡೀಟೇಲ್ ನಾವು ತಿಳ್ಕೊಬೋದು. ನೀವು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಇಲ್ಲಿ ಬರಲೇಬೇಕು. ಕನ್ನಡಿಗ ಹುಟ್ಟಿದ ಮೇಲೆ ಇಲ್ಲಿ ಬಂದುಬಿಡಿ. ಇನ್ನೊಂದೇನಂತಂದ್ಮೇಲೆ ಇಲ್ಲಿ ಹೊರಗಡೆ ಬಂದು ಒಂದು ಪ್ಲೇಸ್ ತೋರಿಸ್ತೀನಿ. ಇದು ನೋಡಿರಿ, ಇದು ಕುವೆಂಪು ಅವರ ಒಂದು ಏನಂತಾರೆ ಬಾತ್ರೂಮ್, ಜಳಕ ಮಾಡುವಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಸ್ನಾನ ಮಾಡ್ತಿರುವಂಥ ಸ್ಥಳ ಇದೆ ನೋಡಿ. ಅವ್ರು ಇದೇ ರೀತಿ ಇತ್ತು, ಓಪನ್ ಅಪ್ ಇರ್ತಿತ್ತು. ನಮ್ಮದೆಲ್ಲ ಈಗೆಲ್ಲ ಕ್ಲೋಸ್ ಮಾಡ್ತಾ ಇದೆ ನೋಡಿ. ಇದು ಸ್ನೇಹಿತರೆ, ಇದು ಹೌಸ್ ನೋಡಿ, ನೀರು ಸ್ಟೋರ್ ಮಾಡ್ಕೊಂಡಂಥ ಹೌಸ್. ಈ ಸದ್ಯ ನಾವು ಏನು ಬಳಸ್ಕೊತೀವಲ್ಲ ಬಕೆಟ್ ಅದೇ ರೀತಿ ನೀರು ಸ್ಟೋರ್ ಮಾಡಿಬಿಡ್ತೀರು. ಇದು ಕುವೆಂಪು ಬಳಸ್ತಿದ್ದಂಥ ಸ್ನಾನ ಮಾಡುವಂಥ ಕೊಠಡಿ ನೋಡಿ. ಇದು ಕುವೆಂಪು ಅವರ ಒಲೆ. ಇದು ಇಲ್ಲಿ ನೀರು ಗರಂ ಆಗ್ತಿತ್ತು. ಈ ತೂತ್ ಬಿದ್ದೋಗಿದೆ, ಇದನ್ನು ನೋಡ್ಕೋಬೇಡಿ. ಇದು ಬಚ್ಚಲು ಮರ ಇದೆ ನೋಡ್ರಿ, ಬಚ್ಚಲು ಅಂತಿದ್ರಲ್ಲ ಇದೆ. ಮತ್ತು ಕುವೆಂಪು ಅವ್ರ ವಸ್ತ್ರಗಳೆಲ್ಲ ಇದರೊಳಗೆ ಈ ಪೆಟ್ಟಿಗೆಯಲ್ಲಿ ಇಡ್ತಿದ್ರು. ಇಲ್ಲಿಂದ ಟವಲ್ ತೊಗೊಂಡು ಫ್ರೆಶ್ ಅಪ್ ಆಗಿ ಸೀದಾ ಮನೆ ಹಿತ್ತಲ ಬಾಗಿಲಿಂದ ಒಳಗಡೆ ಹೋಗ್ತಿದ್ರು. ಸೊ ಫ್ರೆಂಡ್ಸ್, ಕವಿ ಮನೆಯಿಂದ 500 ಮೀಟರ್ ನಡ್ಕೊತ ಬಂದರೆ ಇಲ್ಲಿ ಕವಿ ಸಮಾಧಿ ಇರುತ್ತೆ ನೋಡಿ.